ನಿಜವಾಗಲೂ ಸೌಕಾರ್ ಮಾಡಿರೋದು ಶಿವಲಿಂಗೇಗೌಡರು ಈ ಸೌಕಾರ್ ಮಾಡಿರೋದು ಶಿವಶಂಕರಪ್ಪ ಸೌಕಾರ್ ಗಳಿಸಿರೋದು ಲೀಗಲ್ ಆರ್ ಇಲ್ಲಿಗಲ್ ಅನ್ನುವಂಥದ್ದು ಅಪ್ಕಮಿಂಗ್ ಡೇಸಲ್ಲಿ ಮುಂದಿನ ದಿನಗಳಲ್ಲಿ ಗೊತ್ತಾಗುತ್ತೆ. ಅಲ್ಲಿವರೆಗೂ ವಿ ಹ್ಯಾವ್ ಟು ವೇಟ್ ಆ್ಯಂಡ್ ವಾಚ್. ಕೇವಲ 2,25,000 ರೂಪಾಯಿ ಪ್ರತಿ ತಿಂಗಳ ಸಂಬಳ, ಅದರ ಜೊತೆಗೆ ಬತ್ತಿಯನ್ನು ಕೂಡ ಪಡಿತಾ ಇದ್ದರು. 2 ಜಿಲ್ಲೆಗಳಲ್ಲಿ ರಾಯಚೂರು ಮತ್ತು ಯಾದಗಿರಿಯಲ್ಲಿ ಭೂಮಿಯನ್ನು ಖರೀದಿ ಮಾಡಿದಾರಂತೆ. ಎಷ್ಟು ಅಂತಂದರೆ 120 ಎಕರೆ, ಒಂದಲ್ಲ ಎರಡಲ್ಲ. ಸೊ ಇದೆಲ್ಲವೂ ಕೂಡ ಲೀಗಲ್ ಆರ್ ಇಲ್ಲಿಗಲ್ ಅನ್ನುವಂತಹ ಪ್ರಶ್ನೆ ವ್ಯಕ್ತವಾಗ್ತಾ ಇದೆ. ಅದಕ್ಕೆ ಸಂಬಂಧಪಟ್ಟಂತೆ RTI ಕಾರ್ಯಕರ್ತ ಮರಿಲಿಂಗೇಗೌಡರು ಗವರ್ನರಿಗೆ ನೇರವಾಗಿ ದೂರನ್ನು ಕೊಟ್ಟಿದ್ದಾರೆ. ಇನ್ನು ಸೌಕರ್ ಪತ್ನಿಯ ಹೆಸರಿನಲ್ಲಿ ಮಶಿಹಾಳ, ಹೇಮನಾಳ, ಅನಬಿ, ಮದರಕ್ಕಿ ಸೇರಿದಂತೆ ಹಲವು ಗ್ರಾಮಗಳಲ್ಲಿ, ಉತ್ತರ ಕರ್ನಾಟಕದ ಹಲವು ಗ್ರಾಮಗಳಲ್ಲಿ ಆಸ್ತಿಯನ್ನು ಕೂಡ ಖರೀದಿ ಮಾಡಿದ್ದಾರೆ ಎನ್ನುವಂತಹ ವಿಚಾರಗಳು ಬೆಳಕಿಗೆ ಬರ್ತಾ ಇದೆ. ಅವರ ಪತ್ನಿ ವಿಜಯಲಕ್ಷ್ಮಿ ಅಂತ ಅವರ ಹೆಸರಿನಲ್ಲಿ ಆಸ್ತಿಯನ್ನು ಖರೀದಿ ಮಾಡಿದ್ದಾರೆ ಅಂತ 10 ಸರ್ವೆ ನಂಬರ್ಗೆ ಉಲ್ಲೇಖಿಸದೆ ದೂರು ನೀಡಿರುವಂತಹ RTI ಕಾರ್ಯಕರ್ತ ಮರಿಲಿಂಗೇಗೌಡರು ಸಮಗ್ರವಾಗಿ ತನಿಖೆ ಆಗಬೇಕು, ನಿಷ್ಪಕ್ಷಪಾತವಾಗಿ ತನಿಖೆ ಆಗಬೇಕು, ಯಾವುದೇ ಪ್ರೆಷರ್ಸ್ಗಳು ತನಿಖೆ ಮಾಡುವವರ ಮೇಲೆ ಬೀಳಬಾರದು, ಹಾಗೆ ಆಗ್ರಹವನ್ನು ಮಾಡಿದ್ದಾರೆ. ತನಿಖೆ ಎಷ್ಟರ ಮಟ್ಟಿಗೆ ಸಕ್ಸಸ್ ಆಗುತ್ತೆ ಅನ್ನುವಂಥದ್ದನ್ನು ಕಾದು ನೋಡಬೇಕು. ಆ್ಯಂಡ್ ಇದಕ್ಕೆ ಸಂಬಂಧಪಟ್ಟಂತೆ ಅರುಣ್ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಅರುಣ್, ಏನಿದು ಸೌಕಾರರ ಮೇಲೆ ಮತ್ತೊಂದು ಆರೋಪ ಮನೆ ಮಾಡಿದೆ, ಅಕ್ರಮವಾಗಿ ಆಸ್ತಿಯನ್ನು ಗಳಿಸಿದ್ದಾರೆ ಅನ್ನುವಂತಹ ಆರೋಪಗಳು ಬೆಳಕಿಗೆ ಬರ್ತಾ ಇದೆ. ಇಸ್ ಇಟ್ ಟ್ರೂ? ಮರಿಲಿಂಗೇಗೌಡರು ಕೊಟ್ಟಿರುವಂತಹ ಈ ಕಂಪ್ಲೇಂಟು ಎಷ್ಟರ ಮಟ್ಟಿಗೆ ಸತ್ಯವಾಗಿದೆ ಮತ್ತು ಈ ಆರೋಪದ ಬಗ್ಗೆ ಏನು ಹೇಳ್ತೀರಿ? ಶ್ರೀನಿವಾಸ್, ಏನಂದ್ರೆ ಕೆಪಿಎಸ್ಸಿಯ ಒಂದು ಅಕ್ರಮಗಳು ಒಂದೊಂದೇ ಹೊರಗಡೆ ಬರ್ತಾ ಇರುವಂತದ್ದು. ಇದೀಗ ಕೆಪಿಎಸ್ಸಿಯ ಅಮಾನತಾದಂತಹ ಏನು ಅಧ್ಯಕ್ಷರಿದ್ದಾರೆ ಸೌಕಾರ್ ಶಿವಶಂಕರಪ್ಪನವರು, ಅವರ ವಿರುದ್ಧ ಇದೀಗ RTI ಕಾರ್ಯಕರ್ತರೊಬ್ರು ರಾಜ್ಯಪಾಲರಿಗೆ ದೂರನ್ನ ಕೊಟ್ಟಿರುವಂತದ್ದು. ಮರಿಲಿಂಗೇಗೌಡರನ್ನು RTI ಕಾರ್ಯಕರ್ತರು ದೂರನ್ನ ಕೊಟ್ಟಿರುವಂತದ್ದು. ಇದರಲ್ಲಿ ಪ್ರಮುಖವಾಗಿ ಅವರ ಪತ್ನಿ ಹೆಸರಲ್ಲಿ ಸುಮಾರು 10 ಸರ್ವೆ ನಂಬರ್ಗಳನ್ನ ಉಲ್ಲೇಖ ಮಾಡಿ ಅವರು ಆಸ್ತಿಯನ್ನ ಖರೀದಿ ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು ದೂರನ್ನ ಕೊಡ್ತಾ ಇರುವಂತದ್ದು. ಅದು ಈಗಾಗಲೇ ಅದನ್ನು ದೂರು ನಿನ್ನೆ ರಾಜ್ಯಪಾಲರ ಒಂದು ಕಚೇರಿಗೆ ಕೊಟ್ಟಿರುವಂತದ್ದು. ಜೊತೆಗೆ ಏನಂದ್ರೆ ಎಲ್ಲೆಲ್ಲಿ ಅವರು ಆಸ್ತಿಯನ್ನ ಖರೀದಿ ಮಾಡಿದ್ದಾರೆ ಆ ಒಂದು ಸೇಲ್ ಡೀಡ್ಗಳು ಇರುವಂತದ್ದು, ಮತ್ತೆ ಅದರ ಸರ್ವೆ ನಂಬರ್ಗಳು ಇರುವಂತದ್ದು, ಮತ್ತೆ ಅದು ಯಾವ ದಿನಾಂಕದಂದು ಅಗ್ರಿಮೆಂಟ್ ಆಗಿದೆ, ಮತ್ತೆ ಯಾರ ಹೆಸರಿಗೆ ಅದು ಪರವಾಗಿಗೊಂಡಿದೆ ಅನ್ನೋದನ್ನ ಆ ಸಂಪೂರ್ಣ ದಾಖಲೆಗಳನ್ನ ಅವರು ಆ ರಾಜ್ಯಪಾಲರಿಗೆ ಕೊಟ್ಟಿರುವಂತದ್ದು. ಯಾಕಂದ್ರೆ ಈಗ ಕೊಟ್ಟಿರುವಂತಹ ಏನು ದಾಖಲೆಗಳನ್ನ ನೋಡ್ತಾ ಇದ್ದಾರೆ, ಮೇಲ್ನೋಟಕ್ಕೆ ಇದು ಅಕ್ರಮವಾಗಿ ಆಸ್ತಿ ಸಂಪಾದನೆ ಮಾಡಿರೋದು ಅಂತ ಗೊತ್ತಾಗುತ್ತೆ. ಈ ಆಸ್ತಿಗಳು ಅಕ್ರಮ ಅಥವಾ ಸಕ್ರಮ ಎಂಬ ಅದ್ರ ಬಗ್ಗೆ ತನಿಖೆನ ನಡೆಸಬೇಕು. ಯಾಕಂದ್ರೆ ಸಾರ್ವಜನಿಕ ವಲಯದಲ್ಲಿ ಇದ್ದಂತಹ ಒಬ್ಬ ವ್ಯಕ್ತಿ ಮೇಲೆ ಇಷ್ಟು ಗುರುತರದ ಆರೋಪಗಳು ಬಂದಂತ ಸಂದರ್ಭದಲ್ಲಿ ಅದು ಜನರಿಗೆ ಗೊತ್ತಾಗಬೇಕಾಗುತ್ತೆ ಸತ್ಯಾಸತ್ಯತೆ. ಹಾಗಾಗಿ ಅವರ ವಿರುದ್ಧ ಏನು ನಾನು ದಾಖಲೆಗಳನ್ನ ತನಿಖೆಯನ್ನ ಮಾಡ್ತಾ ಇದ್ದೀನಿ, ಈ ಒಂದು ದಾಖಲೆಗಳನ್ನ ಪರಿಶೀಲನೆ ಮಾಡಲು ಲೋಕಾಯುಕ್ತ ಅಥವಾ ಬೇರೆ ಯಾವ್ದಾದ್ರು ಟೀಮ್ಗೆ ಇದನ್ನ ಇನ್ಸ್ಟ್ರಕ್ಷನ್ ಮಾಡ್ಬೇಕು ಅಂತ ಹೇಳ್ಬಿಟ್ಟು ಅವರು ದೂರಿನಲ್ಲಿ ಕೋರಿರುವಂತದ್ದು. ಅವರ ಪತ್ನಿಯಾದಂತ ಏನು ವಿಜಯಲಕ್ಷ್ಮಿ ಯಾರಿದ್ದಾರೆ, ಅವರ ಹೆಸರಿನಲ್ಲಿ ಸುಮಾರು ಕಡೆ ಜಮೀನನ್ನ ಖರೀದಿ ಮಾಡಿರುವಂತದ್ದು, ಮತ್ತೆ ಮಶಿಹಾಳ ಇರ್ಬೋದು, ಮತ್ತೆ ಹೇಮನಾಳ, ಮುಂತಾದ ಸ್ಥಳಗಳಲ್ಲಿ ಅವರು ಆಸ್ತಿಗಳನ್ನ ಖರೀದಿ ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು ಅವರು ಕಂಪ್ಲೀಟ್ ಡಾಕ್ಯುಮೆಂಟ್ ಸೆಟ್ ಅನ್ನ ಅವರು ರಾಜ್ಯಪಾಲರಿಗೆ ಕೊಟ್ಟಿರುವಂತದ್ದು. ಸೊ ಹಾಗಾಗಿ ಈಗ ರಾಜ್ಯಪಾಲರ ಅಂಗಳದಲ್ಲಿ ಇರುವಂತದ್ದು, ಅಂದ್ರೆ ರಾಜ್ಯಪಾಲರು ಈಗ ಇದನ್ನ ಯಾವ ಒಂದು ತನಿಖೆಗೆ ಆದೇಶ ಮಾಡ್ತಾರೆ ಅಥವಾ ಏನು ದಾಖಲೆಗಳು ಖರೀದಿ ಇಲ್ವಾ ಅನ್ನೋದ್ರ ಬಗ್ಗೆ ಒಂದು ಲೋಕಾಯುಕ್ತಗೆ ಏನಾದ್ರು ಟ್ರಾನ್ಸ್ಫರ್ ಮಾಡ್ತಾರ ಅನ್ನೋದನ್ನ ಸದ್ಯಕ್ಕೆ ಕಾದ್ ನೋಡ್ಬೇಕಾಗುತ್ತೆ. ಶ್ರೀನಿವಾಸ್, ಒಟ್ಟಾರೆಗೆ ಇದು KPSC ಸಹಕಾರರ ಆಸ್ತಿಯ ಕತೆ. 120 ಎಕರೆ ಕೃಷಿ ಭೂಮಿಯನ್ನು ಖರೀದಿ ಮಾಡಿದ್ದಾರೆ, ಹೆಂಡತಿ ಹೆಸರಲ್ಲಿ ಅದನ್ನು ರಿಜಿಸ್ಟರ್ ಮಾಡಿಸಿದ್ದಾರೆ ಅನ್ನುವಂತಹ ವಿಚಾರಗಳು ಬೆಳಕಿಗೆ ಬರ್ತಾ ಇದೆ. ಇಟ್ಸ್ ಲೀಗಲ್ ಆರ್ ಇಲ್ಲಿಗಲ್? ವಾರ್ಷಿಕ ಆದಾಯ ಎಷ್ಟು, ಆದಾಯದ ಮೇಲೆ ಅವರು ಏನಾದರೂ ಅದನ್ನು ತೊಗೊಂಡ್ರ ಅಥವಾ ಈ ಹಿಂದೆ ಅವರಿಗೆ ಪಿತ್ರಾರ್ಜಿತ ಆಸ್ತಿಗಳು ಏನಾದರೂ ಇತ್ತಾ ಅನ್ನುವಂಥದ್ದನ್ನು ಕಾದು ನೋಡಬೇಕು. ತನಿಖೆ ಎಲ್ಲಿವರೆಗೂ ಹೋಗುತ್ತೆ ಅನ್ನುವಂಥದ್ದನ್ನು ನಾವು ಮುಂದಿನ ದಿನಗಳಲ್ಲಿ ಕಂಡುಕೊಳ್ಬೇಕಾಗಿದೆ.